ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಇವತ್ತು ನಾವು UPSC EPFO ಪೇಪರಿನ ಒಂದು ಸೊಲ್ಯೂಷನನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಸೊಗಸಾದಂತಹ ಪ್ರಶ್ನೆಗಳು ಬಂದಿದೆ. ಪೇಪರ್ ಚಾಲೆಂಜಿಂಗ್ ಲೆಂದಿ ಜಾಸ್ತಿ ಇತ್ತು ಅಂತ ಸಾಕಷ್ಟು ಸ್ಪರ್ಧಾರ್ಥಿಗಳು ಮತ್ತು ನಾವು ಅಟೆಂಪ್ಟ್ ಮಾಡಿದಾಗಲೂ ಕೂಡ ನನ್ನದು ಅದೇ ಒಂದು ಭಾವನೆ. ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇದರ ಬೇರೆ ಭಾಗಗಳ ಒಂದು ಸೊಲ್ಯೂಷನ್ ಬೇಕು ಅಂದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಯಾವ ಭಾಗಗಳ ಸೊಲ್ಯೂಷನ್ ಬೇಕು ಅಂತ. ಇದರಲ್ಲಿ ಇಂಗ್ಲೀಷ್ ಪಾರ್ಟಿನ ಒಂದು ಸೊಲ್ಯೂಷನನ್ನು ಮಾಡೋಣ. ಮೊದಲನೆಯ ಪ್ರಶ್ನೆ, ಅಪ್ರಾಪ್ರಿಯೇಟ್ ಆಪ್ಷನ್ಸನ್ನು ಮಾರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್, ದ ಈವ್ನಿಂಗ್ ಲುಕ್ಡ್ ಡ್ಯಾಶ್ ಅಗೇನ್ಸ್ಟ್ ದ ಸ್ಟ್ರೆಚ್ಡ್ ಔಟ್ ಸ್ಕೈ. ಒಂದು ಸ್ಟ್ರೆಚ್ಡ್ ಔಟ್ ಸ್ಕೈನಲ್ಲಿ ಈವ್ನಿಂಗು ಯಾವ ರೀತಿಯಾಗಿತ್ತು ಅಂತ. ನಿಮ್ಮ ಥಾಟ್ಸ್ ಇದೆ, ಹೇಗೆ ಇದೆ ಅಂತ ಹೇಳ್ತಾ ಇದ್ದು ವರ್ಣನೆ ಅಂತೇನು ಹೇಳ್ತೀವಿ ಅದು. ಸೇಮ್ ಆಪ್ಷನ್ಸ್ ಇದೆ, ಆದರೆ ಆರ್ಡರ್ ಚೇಂಜ್ ಇದೆ. ಇದು ಸ್ವಲ್ಪ ಚಾಲೆಂಜಿಂಗ್ ಆದಂತಹ ಪ್ರಶ್ನೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಅಬ್ಜೆಕ್ಟಿವ್ಸನ್ನು ನಾವು ಆರ್ಡರ್ ಮಾಡ್ತಿರ್ಬೇಕಾದ್ರೆ ಮೊದಲನೆಯದಾಗಿ ನಮ್ಮ ಒಪಿನಿಯನ್ಸನ್ನು ಹಾಕಬೇಕು. ಓಕೆ, ಒಪಿನಿಯನ್ಸ್ ಮ್ಯಾಟರ್ ಮೋರ್ ಫಸ್ಟು, ದೆನ್ ಫ್ಯಾಕ್ಟ್ಸ್ ರಿಲೇಟೆಡ್, ದಟ್ ಈಸ್ ಸೈನ್ಸ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಕಲರ್ ಆಗಿರ್ಬೋದು, ಇವೆಲ್ಲವನ್ನು ತದನಂತರದಲ್ಲಿ ಹೇಳುವಂಥದ್ದು. ಬಿಕಾಸ್ ದೇ ಆರ್ ಸೇಮ್ ಫಾರ್ ಎವ್ರಿಬಡಿ. ಓಕೆ, ಒಪಿನಿಯನ್ಸಲ್ಲಿ ನಮ್ಮ ಒಪಿನಿಯನ್ ಬಂದ್ಬಿಟ್ಟು ಬ್ಯೂಟಿಫುಲ್ಲು, ಸೋಲ್ ಕ್ವೆಂಚಿಂಗು ಮತ್ತು ರೆಡ್. ಅದು ಸರಿಯಾದಂತಹ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಫಾಸ್ಟಾಗಿ ನೋಡಬೇಕು ಅಂತ, ಯಾಕಂದರೆ ಸಾಕಷ್ಟು ಪ್ರಶ್ನೆಗಳಿದೆ, ಚಾಲೆಂಜಿಂಗ್ ಆದಂತಹ ಪೇಪರ್ ಇದೆ. ಸಮ್ಮರ್ಸ್ ಕ್ಯಾನ್ ಬಿ ರಿಯಲಿ ಹಾಟ್ ಎಟ್ ಟೈಮ್ಸ್. ಓಕೆ, summers dash be really hot at times, so make sure you stay hydrated. ಓಕೆ, ಕುಡ್ ಬರೋದಿಲ್ಲ, ಯಾಕಂದರೆ ಅದು ಪಾಸ್ಟ್ ಟೆನ್ಸಿಗೆ ಆಗುತ್ತೆ. ಇಲ್ಲಿ ಒಂದು ಪ್ರಾಬಬಿಲಿಟಿಯನ್ನು ಇಂಡಿಕೇಟ್ ಮಾಡ್ತಾ ಇರುವಂಥದ್ದು. ಮೈಟ್ ಈಸ್ ಆಲ್ಸೋ ಅ ಪಾಸಿಬಿಲಿಟಿ, ಬಟ್ ಕ್ಯಾನ್ ಇಸ್ ದ ಮೋಸ್ಟ್ ಕರೆಕ್ಟ್ ಆನ್ಸರ್. ಸಮ್ಮರ್ಸ್ ಕ್ಯಾನ್ ಬಿ ರಿಯಲಿ ಹಾಟ್ ಎಟ್ ಟೈಮ್ಸ್ ಇಸ್ ದ ರೈಟ್ ಆನ್ಸರ್. ಐ ವಾಸ್ ವಂಡರಿಂಗ್ ವಿಚ್ ಫೆಸ್ಟಿವಲ್ ವಿ ಸೆಲೆಬ್ರೇಟ್ ಟುಗೆದರ್ ದಿಸ್ ಇಯರ್. ಅಂದರೆ ನಾವು ಈ ವರ್ಷ ಯಾವ ಫೆಸ್ಟಿವಲನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ವಂಡರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಶಲ್ ವಿಲ್ ಆಗೋದಿಲ್ಲ, ಯಾಕಂದರೆ ನಾವು ಪ್ರಾಬಬಿಲಿಟಿಯನ್ನು ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಯಾವುದು ಪಾಸಿಬಲ್ ಸೊಲ್ಯೂಷನ್ನು. ಮೈ ಟು ವಿಚ್ ಫೆಸ್ಟಿವಲ್ ಡೂ ವಿ ಸೆಲೆಬ್ರೇಟ್ ಅಂದರೆ ಅದು ಕ್ವೆಶ್ಚನ್ ಆಗುತ್ತೆ. ಓಕೆ, ಶಲ್ ಇಸ್ ದ ರೈಟ್ ಆನ್ಸರ್. ದೆನ್ ಐ ವಾಸ್ ಎಕ್ಸಾಸ್ಟೆಡ್. ಓಕೆ, ಇದರಿಂದ ನಮಗೆ ಒಂದು ಅಡ್ವರ್ಬ್ ಬೇಕಾಗಿದೆ. ಅಡ್ವರ್ಬಿನ ಪ್ಲೇಸಿನಲ್ಲಿ ಯಾವುದು? ಬೈ ದ ಎಂಡ್ ಆಫ್ ದ ವೀಕ್, ಸ್ಪೆಂಟ್ ಇನ್ ದ ಲೈಬ್ರರಿ ಡೂಯಿಂಗ್ ರಿಸರ್ಚ್ ವರ್ಕ್. ಎಕ್ಸಾಸ್ಟೆಡಿನ ಹಿಂದೆ ಮೋಸ್ಟ್ ಅಪ್ರಾಪ್ರಿಯೇಟು ಎಕ್ಸೀಡಿಂಗ್ಲಿ ಅಲ್ಲ. ಎಕ್ಸೀಡಿಂಗ್ ಅಂದರೆ ಒಂದು ಪಾಯಿಂಟ್ಗಿಂತ ಹೆಚ್ಚಿಗೆ ಹೋಗುವಂಥದ್ದು. ಇನಾರ್ಡಿನೇಟ್ಲಿ ಅಂದರೆ ಔಟ್ ಆಫ್ ದ ಪ್ರಪೋರ್ಷನ್ಸ್, ಇಮ್ಯಾಜಿನ್ ಮಾಡೋಕ್ಕಾಗದೆ ಇರೋವಂಥದ್ದು. ವೆರಿ ಮತ್ತು ಕಂಪ್ಲೀಟ್ಲಿ ಮತ್ತೆ ಕನ್ಫ್ಯೂಷನ್ ಇರುತ್ತೆ. ವೆರಿ ಈಸ್ ನಾಟ್ ರೈಟ್. ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಈಸ್ ದ ಆ್ಯಂಡ್ ಫುಲ್ಲಿ ಅಂದರೆ ನಾವು ಬ್ಯಾಟ್ರಿ ಎಷ್ಟಿರುತ್ತೋ 100% ಬ್ಯಾಟ್ರಿ ಇದೆ, ಅದು 0% ಆಗಿದೆ ಅನ್ನೋದು. ಓಕೆ, ರೈಟ್. ಮುಂದೆ, ದೇ ಡ್ಯಾಶ್ ಬಿ ವೆರಿ ಫಾರ್ ಅವೇ. ಐ ಸಾ ದೆಮ್ ಅ ಲಿಟಲ್ ವೈಲ್ ಅಗೋ. ನಾನು ಸ್ವಲ್ಪ ಮುಂಚೆ ನೋಡಿದ್ದೀನಿ ಅವರನ್ನು. ಅವರು ತುಂಬ ಮುಂದೆ ಹೋಗಿರಲು ಸಾಧ್ಯವಿಲ್ಲ. ಓಕೆ, ಕಾನ್ಫಿಡೆನ್ಸಿಂದ ಹೇಳ್ತಾ ಇರುವಂಥದ್ದು. ಶಾಲ್ ನಾಟ್ ಅಲ್ಲ, ಅದರಲ್ಲಿ ಒಂದು ಸ್ವಲ್ಪ ದ್ವಂದ್ವ ಇದೆ. ದೇ ಕೆನಾಟ್ ಬಿ ವೆರಿ ಫಾರ್, ಯಾಕಂದರೆ ನಾನು ಸ್ವಲ್ಪ ಮುಂಚೆ ನೋಡಿದ್ದೀನಿ, ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ. ಶುಡ್ ನಾಟ್ ಬರೋದಿಲ್ಲ, ದೇ ಶುಡ್ ನಾಟ್ ಬಿ ಅಂತ ಬರೋದಿಲ್ಲ. ಆಟ್ ಟು ಅನ್ನೋದು ಒಂದು ಊಹಾತ್ಮಕವಾಗಿರುವಂಥದ್ದು. ಡಿ ಇಸ್ ರಾಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ತುಂಬಾ ಉದ್ದದಾದಂತಹ. ಯು ಹ್ಯಾವ್ ಟು ರೀಡ್ ಇನ್ ಗ್ರೇಟ್ ಡಿಟೇಲ್. ಓಕೆ, ಪ್ಯಾಸೇಜಿಗೆ ನೆಕ್ಸ್ಟ್ 5 ಕ್ವೆಶನ್ಸು ಅದೇ ಪ್ಯಾಸೇಜಿಗೆ ಇರುವಂಥದ್ದು. ಆಫ್ರಿಕಾ ಈಸ್ ಆನ್ ದ ಮೂವ್. ಓಕೆ, ಅಟ್ಲೀಸ್ಟ್ 20 million ಡ್ಯಾಶ್ ಲಿವ್ ಔಟ್ಸೈಡ್ ದ ಕಾಂಟಿನೆಂಟ್. ಅ threefold increase since 1990. Europe accounts for about half of African dash outside Africa, but its share has steadily declined since 1990. America and China. ಪ್ಯಾಸೇಜ್ ಓದುವ ಮುಂಚೆ ಫಸ್ಟ್ ಪ್ರಶ್ನೆಗಳನ್ನು ಒಂದ್ಸತಿ ಓದಬೇಕು. ದಟ್ ಈಸ್ ಅ ಮೋರ್ ಕರೆಕ್ಟ್ ಆಪ್ಷನ್ ಟು ವೇ ಟು ಡೂ ಇಟ್. ಪ್ರಶ್ನೆ ಬಂದ್ಬಿಟ್ಟು 1 2 3 4 ಪಾಯಿಂಟ್ಸಿನಲ್ಲಿ ಏನೆಲ್ಲ ಬರ್ತಾ ಇದೆ ಅಂತ ಪ್ರಶ್ನೆ ಇರುವಂಥದ್ದು. ಓಕೆ, ನೆಕ್ಸ್ಟು, ವಿತ್ ರೆಸ್ಪೆಕ್ಟ್ ಟು ದ ಪ್ಯಾಸೇಜ್, ರಿಚ್ ವೆಸ್ಟರ್ನ್ ನೇಷನ್ಸು ಹ್ಯಾವ್ ಬೀನ್ ಸೀಯಿಂಗ್ ಆ್ಯನ್ ಇನ್ಕ್ರೀಸು ಪಾಸ್ಟ್ 35 years ಓಲ್ಡಿನ ರಿಲೇಟೆಡ್ ಆದಂತಹ ಪ್ರಶ್ನೆ.
ಫಿಯರ್ಸ್ ರೆಸಿಸ್ಟೆನ್ಸ್ ಟು ಲೇಬರ್ ಇನ್ಕರ್ಷನ್ನು, ಮತ್ತು ಯಂಗರ್ ಪಾಪ್ಯುಲೇಷನ್ನು ಫಿಲಿಪೀನ್ಸ್ ಮೆಕ್ಸಿಕೋ ರಿಲೇಟೆಡ್ ಆದಂಥ ಪ್ರಶ್ನೆ 20% ರಿಲೇಟೆಡ್ ಆಗಿದೆ. ಫಿಯರ್ಸ್ ಬ್ಯಾಕ್ಲಾಶ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್ ಇದೆ. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಎಕ್ಸಾಸರೇಬೇಟಿಂಗ್ ಲೇಬರ್ ಶಾರ್ಟೇಜ್? ಇದು ನೀವು ಪ್ಯಾಸೇಜ್ ಓದ್ದೇನೆ ಆನ್ಸರ್ ಮಾಡ್ಬೋದು. ಓಕೆ, ಪ್ಯಾಸೇಜ್ ಓದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಮೋಸ್ಟ್ ಅಪ್ರಾಪ್ರಿಯೇಟ್ಲಿ ಡಿಸ್ಕ್ರೈಬ್ಸ್ ದ ಫ್ರೇಸ್ ಎಕ್ಸಾಸರ್ಬೇಟಿಂಗ್ ಲೇಬರ್ ಶಾರ್ಟೇಜ್? ತುಂಬ ಜಾಸ್ತಿ ವರ್ಸನ್ ಆಗ್ತಾ ಇರುವಂತಹ ಲೇಬರ್ ಶಾರ್ಟೇಜು. ಸೊ ಇನ್ಕ್ರೀಸಿಂಗ್ ಅಲ್ಲ, ಇನ್ಕ್ರೀಸಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಮಾತ್ರ. ವರ್ಸನಿಂಗ್ ಪ್ರಾಬ್ಲಮ್ ಆಫ್ ಲೇಬರ್ ಶಾರ್ಟೇಜನ್ನ ಎಕ್ಸಾಸರ್ಬೇಟಿಂಗ್ ಅಂತ ತಗೋಬೋದು ನಾವು. ಓಕೆ, ನಾವು ಪ್ಯಾಸೇಜೇ ಓದಿಲ್ಲ, ಬಟ್ ಆನ್ಸರನ್ನು ನೋಡಿದ್ದೀವಿ. ಮಿಟಿಗೇಟಿಂಗ್ ಅಲ್ಲ, ಇಂಟ್ರೇಸಬಲ್ ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಎಕ್ಸ್ಪ್ರೆಷನ್ ಆಫ್ರಿಕಾ ಇನ್ ದ ಮೂವ್? ಆಫ್ರಿಕಾ ನಡೀತಾ ಇದೆ ಅನ್ನೋದನ್ನು, ಆಫ್ರಿಕಾ ಒಂದು ನಾನ್ ಲಿವಿಂಗ್ ಥಿಂಗ್, ಅದಕ್ಕೆ ಒಂದು ಲಿವಿಂಗ್ ಪ್ರಾಪರ್ಟಿಯನ್ನು ಕೊಡ್ತಾ ಇರೋದಕ್ಕೆ ಏನು ಹೇಳ್ತೀವಿ ನಾವು? ಸಿಂಪ್ಲಿ ಪರ್ಸಾನಿಫಿಕೇಶನ್. ಪ್ಯಾಸೇಜು ಓದಿಲ್ಲ ಅಂದರೂ 2 ಕ್ವೆಶನ್ಸನ್ನು ನಾವು ಆಲ್ರೆಡಿ ಆನ್ಸರ್ ಮಾಡಾಯಿತು. ಓಕೆ, ಬಿಕಾಸ್ ಇಟ್ ಈಸ್ ಅ ಟೆಸ್ಟ್ ಆಫ್ ಹೌ ಮೆನಿ ಕ್ವೆಶನ್ಸ್ ಯು ಕ್ಯಾನ್ ಆನ್ಸರ್, ನಾಟ್ ಹೌ ಮಚ್ ಯು ಹ್ಯಾವ್ ರೆಡ್. ಓಕೆ, ಐರನಿ ಅಲ್ಲ. ಆಂಥ್ರೋಮಾರ್ಫಿಸಮ್ ಅಂತ ಅಂದರೆ ಒಂದು ನಾನ್ ಲಿವಿಂಗ್ ಥಿಂಗಿಗೆ ಲಿವಿಂಗ್ ಲೆಟಸ್ಸೇ ಒಂದು ಸನ್ನಿಗೆ ಜೂಡ್ಸ್ ಕುಡಿಸೋವಂಥದ್ದು, ಈ ಥರದನ್ನು ಆಂಥ್ರೋಮಾರ್ಫಿಸಮ್, ಮಾರ್ಫ್ ಮಾಡೋದು. ಆ್ಯಂಟಿಥೀಸಿಸ್ ಎಲ್ಲ ಅದು ಉಲ್ಟಾ ಹೇಳುವಂಥದ್ದು. ಓಕೆ, ಸೊ ಈಗ 3 ಕ್ವೆಶನ್ಸು ಉಳಿದಿರೋ 3 ಕ್ವೆಶನ್ಸ್ಗೆ ನಾವು ಆನ್ಸರನ್ನು ಹೇಳಬೇಕಾಗಿದೆ. 1, 2, 3, 4 ನೋಡೋಣ. ಸೊ ನಮಗೆ Africa is on the move. At least 20 million dash live outside the continent, a 3-fold increase in 1990. Europe accounts for about half of the African dash outside Africa. ಆಫ್ರಿಕಾದಿಂದ ಹೊರಗೆ ಹೋಗಿರುವಂಥದ್ದು. But its share has steadily declined since America, China, Saudi Arabia, Turkey have all seen surges in the African-born population. It may be seemingly otherworldly to predict that this will continue given the fierce backlash against dash across the West. Notwithstanding pushback, African dash is unstoppable force that will long last today's populist and help define the 21st century. First option ನಮಗೆ ಅಟ್ಲೀಸ್ಟ್ 20 ಮಿಲಿಯನ್ ಡ್ಯಾಶ್ ಲಿವ್ ಔಟ್ಸೈಡ್ ಕಾಂಟಿನೆಂಟ್. ಒಂದು ಕಡೆಯಿಂದ ಹೋಗೋರ್ನ ಏನಂತೀವಿ ನಾವು? ಎಮಿಗ್ರೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ 20 ಮಿಲಿಯನ್ ಎಮಿಗ್ರೆಂಟ್ಸ್ ಆಗಬೇಕು ಫಸ್ಟ್ ಆಪ್ಷನ್ನು. ಇಮಿಗ್ರೆಂಟ್ಸ್ ಅಲ್ಲ, ಎಮಿಗ್ರೆಂಟ್ಸು, ಇಮಿಗ್ರೆಂಟ್ಸ್ ಅಲ್ಲ, ಎಮಿಗ್ರೆಂಟ್ಸ್. ಓಕೆ, ದೆನ್ ಸೆಕೆಂಡ್ ಆಪ್ಷನ್ನು ಯುರೋಪ್ ಅಕೌಂಟ್ಸ್ ಫಾರ್ ಅಬೌಟ್ ಹಾಫ್ ಆಫ್ ದ ಆಫ್ರಿಕನ್ ಮೈಗ್ರೆಂಟ್ಸ್. ಅಲ್ಲಿಂದ ಬರ್ತಾ ಇರೋನ ಏನು ಹೇಳ್ತೀವಿ ನಾವು? ಆಫ್ರಿಕನ್ ಮೈಗ್ರೆಂಟ್ಸ್ ಔಟ್ಸೈಡ್ ಆಫ್ರಿಕಾ. ಬಟ್ ಇಟ್ ಶೇರ್ ಹ್ಯಾಸ್ ಸ್ಟಡಿಲಿ ಡಿಕ್ಲೈನ್. ಅದೆಲ್ಲ ಓಕೆ. ಇಟ್ ಮೇ ಬಿ ಸೀಮಿಂಗ್ಲಿ ಔಟ್ವರ್ಡ್ಲಿ ಟು ಪ್ರೆಡಿಕ್ಟ್ ದಟ್ ದಿಸ್ ವಿಲ್ ಕಂಟಿನ್ಯೂ ಗಿವನ್ ದ ಫಿಯರ್ಸ್ ಬ್ಯಾಕ್ಲಾಶ್ ಅಗೇನ್ಸ್ಟ್ ಇಮ್ಮಿಗ್ರೆಂಟ್ಸ್. ಬಂದಿರೋರು ಅಗೇನ್ಸ್ಟ್ ಬ್ಯಾಕ್ಲಾಶ್ ಇರೋದ್ರಿಂದ ಅದನ್ನು ನಾವು ಇಮಿಗ್ರೇಷನ್ ಅಂತ. ಇಮಿಗ್ರೇಷನ್ ಅಗೇನ್ಸ್ಟ್ ಬ್ಯಾಕ್ಲಾಶ್, ಮೈಗ್ರೇಷನ್ ಅಗೇನ್ಸ್ಟ್ ಅಲ್ಲ. ಸೊ ಇದೆರಡು ಆಪ್ಷನ್ ಆಲ್ರೆಡಿ ಕ್ಯಾನ್ಸಲ್ ಆಗಿತ್ತು. ಇಲ್ಲೂ ಮೈಗ್ರೆಂಟ್ಸ್ ಇತ್ತು. ಸೊ 2 ಇಸ್ ಕರೆಕ್ಟ್. ಇಲ್ಲಿ ಇಮಿಗ್ರೇಷನ್ ಬರಬೇಕು. 6B ಇಸ್ ದ ರೈಟ್ ಆನ್ಸರ್. ಸೊ 3 ಕ್ವೆಶನ್ಸ್ ಆನ್ಸರ್ ಮಾಡಾಯಿತು. ಮುಂದೆ ಓದೋಣ ಪ್ಯಾಸೇಜು. ಡೆಮೋಗ್ರಫಿ ಈಸ್ ಒನ್ ಕಾಸ್. Notwithstanding pushback, African migration is an unstoppable force that will long last today's populist and help define the 21st century. Demography is one cause. It is well known that the developed world number of people of working age will decline, exacerbating labor shortage agade. What is less widely appreciated is the emerging countries are associated with exporting people such as Mexico and Philippines are also getting older and richer, meaning smaller share of their population will in future wish to emigrate in search of work. So ಹಾಗಾಗಿ ಆಫ್ರಿಕಾ by contrast has the working population forecast to increase by around 700 million people by 2050. Another cause is economics. ಒಂದು cause demography, ಇನ್ನೊಂದು cause economics. So are entering a phase of development which is still poor enough to wish leave, but for the first time rich enough to be able to travel long distances, create only a fifth of the formal jobs to absorb their long expanding workforce. ಈಗ ನಮ್ಮ ಪ್ರಶ್ನೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಆಲ್ ರಿಚ್ ವೆಸ್ಟರ್ನ್ ಕಂಟ್ರೀಸ್ ಹ್ಯಾವ್ ಬೀನ್ ಸೀಯಿಂಗ್ ಆನ್ ಇನ್ಕ್ರೀಸ್ ಇನ್ ಎಮಿಗ್ರೇಷನ್ ಫ್ರಮ್ ಆಫ್ರಿಕಾ. ಇಲ್ಲ, ಆಲ್ ಅಲ್ಲ, ಕೆಲವಷ್ಟನ್ನು ನೇಮ್ ಮಾಡಿದ್ದಾರೆ ಅಲ್ಲಿ. ಓಕೆ,
ಅಮೇರಿಕಾ, ಚೈನಾ, ಸೌದಿ ಅರೇಬಿಯಾ, ಟರ್ಕಿ. ಸೊ ಒನ್ ಇಸ್ ರಾಂಗ್. ಒನ್ ರಾಂಗ್ ಆಗ್ತಿದಂತೆ ಇದೆರಡನ್ನ ಕ್ಯಾನ್ಸಲ್ ಮಾಡ್ಬೋದು. 2. Over the past 35 odd years, the number of African origin people living outside Africa has gone up by a factor of 3. Yes, this is correct. ಅಲ್ಲಿ ಮೆನ್ಷನ್ ಆಗಿದೆ. The fierce resistance to labor incursion into the West will ಟೆಂಪರ್ ಅಂದರೆ ಸ್ಲೋ ಡೌನ್ ಅಥವಾ ಪಾಸ್ ಅಥವಾ ಒಂದು ಪಾಯಿಂಟಲ್ಲಿ ಟೇಪರ್ ಡೌನ್ ಆಗೋದು. ಆದರೆ ಪ್ಯಾಸೇಜ್ ಅದನ್ನು ಇಂಡಿಕೇಟ್ ಮಾಡ್ತಾ ಇಲ್ಲ. ಪ್ಯಾಸೇಜ್ ಏನು ಹೇಳ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ಡೆಮೋಗ್ರಫಿ ಎಕನಾಮಿಕ್ಸಿಂದ. ಸೊ 3 ಈಸ್ ಆಲ್ಸೋ ರಾಂಗ್. Option D is the right answer. Then, which of the following are factors that seem to be determining the movement of Africans to other countries to seek work? ಯಾವುದು ಅಂತ ಕೇಳಿದರೆ, ಯಂಗರ್ ಪಾಪ್ಯುಲೇಷನ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಫಿಲಿಪೀನ್ಸ್ ಆ್ಯಂಡ್ ಮೆಕ್ಸಿಕೋ. ಯಂಗರ್ ಪಾಪ್ಯುಲೇಷನ್ ಅಲ್ಲ, ಅಲ್ಲಿ ಪಾಪ್ಯುಲೇಷನ್ ಓಲ್ಡ್ ಆಗ್ತಾ ಇದೆ ಅನ್ನೋದು. ಓಕೆ, ಸೊ ಅಲ್ಲಿ ಪಾಪ್ಯುಲೇಷನ್ ಓಲ್ಡ್ ಆಗ್ತಾ ಇದೆ, ಅದಕ್ಕೆ ಇನ್ಕ್ರೀಸ್ ಆಗ್ತಾ ಇರೋದು. ಇದೆರಡನ್ನು ತೆಗೆದುಬಿಡ್ಬೋದು. ಓನ್ಲಿ ಅಬೌಟ್ 20% ಆಫ್ ರಿಕ್ವೈರ್ಡ್ ಜಾಬ್ಸ್ ಬೀಯಿಂಗ್ ಅವೈಲೇಬಲ್ ವಿತ್ ಇನ್ ಆಫ್ರಿಕನ್ ನೇಷನ್ಸ್. ಹೌದು, 1/5 ಅಂತ ಹೇಳಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ ಅದನ್ನು 20% ಅಂತ ನೋಡ್ಕೋಬೋದು. 2 ಇಸ್ ಕರೆಕ್ಟ್. ಫಿಯರ್ಸ್ ಬ್ಯಾಕ್ಲಾಶ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್ ಗಿವನ್ ದ ಇನ್ಕ್ರೀಸಿಂಗ್ ಇಮಿಗ್ರೇಷನ್ ಲೋಡ್. which are the following factors that seem to be determining the movement of ಅದರ್ ಕಂಟ್ರೀಸ್? ಬೇರೆ ಕಂಟ್ರೀಸಿಗೆ ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂದರೆ, ಒಂದು ಆಫ್ರಿಕಾದಲ್ಲಿ ಕಡಿಮೆ, ಇನ್ನೊಂದು ವೆಸ್ಟರ್ನ್ ಕಂಟ್ರೀಸಲ್ಲಿ ಬ್ಯಾಕ್ಲಾಶು, ಸೊ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಸೊ ಎರಡೂ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ 5 ಪ್ರಶ್ನೆಗಳನ್ನು ತುಂಬ ಶಾರ್ಟ್ ಪೀರಿಯಡಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಕ್ವೆಶನ್ ನಂಬರ್ 11, ಕರೆಕ್ಟ್ ಪ್ರಿಪೋಸಿಷನ್ಸನ್ನು ಗುರ್ತಿಡಿರಿ ಅಂತ ಹೇಳ್ತಾ ಇರುವಂಥದ್ದು. Prepositions and phrasal verbs. The delivery reached its destination just in time ಆಗಬೇಕು, ಅಬೌಟ್ ಟೈಮ್ ಅಲ್ಲ. ಸೊ 1 is wrong. 1 ರಾಂಗ್ ಆಗುತ್ತಿದ್ದಂತೆ ನಮಗೆ ಆನ್ಸರ್ ಬಂದಾಯಿತು ನನ್ ಆಫ್ ದಿ ಅಬೌವ್. ಆದರೂ ನೋಡೋಣ. ದ ಎವಿಡೆನ್ಸ್ ಪ್ರೆಸೆಂಟೆಡ್ ಬೈ ಶ್ಯಾಮ್ ಸ್ಟೇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್. ಸೊ 2 is wrong. 1 is wrong. 2 is wrong. That is a difference between somebody doing his duty and not doing his duty. ಸೊ ಇಷ್ಟು ಕ್ರಿಸ್ಪ್ ಆಗಿ ನಾವು ಆನ್ಸರ್ಸನ್ನು ತೆಗಿಬಹುದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟು, ಅಮಿಡ್ಸ್ ದ ಶಫಲ್ ಆ್ಯಂಡ್ ದ ರಿಸಲ್ಟೆಂಟ್ ಕನ್ಫ್ಯೂಷನ್ ದ ಥೀಫ್ ಮ್ಯಾನೇಜ್ ಟು ಶಿಫ್ಟ್ ಅವೇ. ಒಂದು ಕನ್ಫ್ಯೂಷನಿನ ಮಧ್ಯದಲ್ಲಿ ಥೀಫು ಶಿಫ್ಟ್ ಅವೇ ಆದ. ಸರಿಯಾಗಿದೆ. 1 ಇಸ್ ಕರೆಕ್ಟ್. ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ದೇರ್ ವಾಸ್ ನಾಟ್ ಅ ಸಿಂಗಲ್ ಪರ್ಸನ್ ಅಮಾಂಗ್ಸ್ಟ್ ದೋಸ್ ಅಸೆಂಬಲ್ಡ್ ಹೂ ವಾಸ್ ವಿಲ್ಲಿಂಗ್ ಟು ಬಿಕಮ್ ದ ಲೀಡರ್. ಸೊ ಎಲ್ಲರಲ್ಲಿ ಒಬ್ಬನ್ನ ಹುಡುಕೋಕ್ಕೂ ಆಗ್ತಾ ಇಲ್ಲ. ಸೊ ಅಮಾಂಗ್ಸ್ಟನ್ನು ಸರಿಯಾಗಿ ಯೂಸ್ ಮಾಡಿದ್ದಾರೆ. ಅಮಾಂಗ್ಸ್ಟ್ ಕರೆಕ್ಟ್ ಆಗಿದೆ. 2 ಇಸ್ ರೈಟ್. ಓಕೆ, ಅಮಾಂಗ್ ದ ಮೆಂಬರ್ಸ್ ಆಫ್ ದ ಕಮ್ಯುನಿಟಿ ದ ಲೋಕಲ್ ಡಾಕ್ಟರ್ ವಾಸ್ ದ ಒನ್ ಹೂ ವಾಸ್ ಮೋಸ್ಟ್ ರೆಸ್ಪೆಕ್ಟೆಡ್. ಎಲ್ಲರಲ್ಲಿ ಒಬ್ಬ ಇದ್ದ. ಆ ಒಬ್ಬ ಯಾರು ಅಂದರೆ ಲೋಕಲ್ ಡಾಕ್ಟರ್. ಬಟ್ ಇವರೆಲ್ಲರಲ್ಲಿ ಅಂತ ಹೇಳೋದನ್ನು ಅಮಾಂಗ್ ಯೂಸ್ ಮಾಡ್ತೀವಿ. ಓಕೆ, ಸೊ ಆಪ್ಷನ್ ಡಿ 1, 2 and 3 ಇಸ್ ರೈಟ್ ಆನ್ಸರ್. ದೆನ್ ರಾಜ್, ಪ್ರೆಪೋಸಿಷನ್ಸಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ. ದಟ್ ಈಸ್ ವೈ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್, ಟೈಮ್, ಸ್ಪೆಷಲ್ ಓರಿಯೆಂಟೇಷನ್ ಇವೆಲ್ಲ ತುಂಬ ಇಂಪಾರ್ಟೆಂಟು. ಡೈರೆಕ್ಷನ್, ಮೂವ್ಮೆಂಟ್. ರಾಜ್ ಅಪಾರ್ಟ್ಮೆಂಟ್ ವಾಸ್ 3 floors ಅಂಡರ್ನೀತ್ ಅಲ್ಲ, ಬಿಲೋ ದ ಸುಬ್ರಹ್ಮಣ್ಯನ್ ರೆಸಿಡೆನ್ಸ್. ಓಕೆ, ಸೊ 1 is wrong. ತೆಗಿಬೋದು. ದೆರ್ ವಾಸ್ ಅ ಲಿಟಲ್ ಸ್ಪೇಸ್ ಬಿಲೋ ದ ಟಿನ್ ರೂಫ್ ಆ್ಯಂಡ್ ದ ಸ್ಕೆಫೋಲ್ಡಿಂಗ್ ಫಾರ್ ದ ಸ್ಕ್ವಿರಲ್ ಟು ಹೈಡ್. ಟಿನ್ ರೂಫ್ ಇದೆ ಮತ್ತು ಸ್ಕೆಫೋಲ್ಡಿಂಗ್ ಇದೆ. ಓಕೆ, ಇದೆರಡರ ಮಧ್ಯೆ ಅಳಿಲು ಇದೆ, ಹೈಡ್ ಮಾಡ್ಕೊಂಡಿದೆ ಅಂತ. ಎರಡರ ಮಧ್ಯೆ ಅಂತ ಬಂದಾಗ ನಮಗೆ ಬಿಟ್ವೀನ್ ಅಂತ ಬರಬೇಕು. ಓಕೆ, ಸೊ 2 is wrong. 2 ರಾಂಗ್ ಆಗುತ್ತೆ ಅಂತ ಇದು ತೆಗಿಬೋದು. Inside the box was the secret he had been searching for all his life. ಆ ಬಾಕ್ಸ್ ಒಳಗಡೆ. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಸಿಂಪಲ್ ಪ್ರಿಪೋಸಿಷನ್ಸ್. ಬಾಕ್ಸ್ ಒಳಗಡೆ ಅಂತ ಹೇಳ್ತಾ ಇರುವಂಥದ್ದು ಸರಿಯಾಗಿದೆ. ಓಕೆ, ದೆನ್ ದ ಶಿಪ್ ಪುಟ್ ಇನ್ at the first available port to repair its damaged hull. ಪುಟ್ ಇನ್ ಅಂದರೆ ರೆಸ್ಟ್ ಮಾಡೋದು ಅಥವಾ ಡಾಕ್ ಮಾಡೋದು ಅಥವಾ ಐ ಪುಟ್ ಇನ್ ಅಂತ. ಸೊ 1 is ಕರೆಕ್ಟ್. ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ದ ಅಡ್ವರ್ಟೈಸ್ಮೆಂಟ್ ವಾಸ್ ಪುಟ್ ಔಟ್
ಫಾರ್ ವೈಡ್ ಸರ್ಕ್ಯುಲೇಷನ್. ಪುಟ್ ಔಟ್ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಓಕೆ, ಮೀನಿಂಗ್ ಇಸ್ ಡಿಸ್ಟ್ರಿಬ್ಯೂಷನ್. So 2 is correct. Then the matter had become so urgent that it could not be put off. ಅಂದರೆ ಪುಟ್ ಆಫ್ ಅಂದರೆ ಪೋಸ್ಟ್ಪೋನ್ ಮಾಡೋದು ಅಥವಾ ಸದ್ಯಕ್ಕೆ ಪಾಸ್ ಮಾಡೋದು. ಸೊ ಬೋತ್ ಆರ್ ಕರೆಕ್ಟ್. ಸೊ 1, 2 and 3 is the right answer. See, prepositions are very, very, very important from any exam point of view. That is why so much time is spent on articles and prepositions. English grammar ಹೇಳ್ಕೊಡ್ತಿರ್ಬೇಕಾದ್ರೆ. Okay, it is widely acknowledged that he takes after his aunt. Takes after ಅಂದರೆ ಯಾರನ್ನು ಹೋಲುವುದು ಅಂತ ಹೇಳ್ತಾರಲ್ಲ, ಇವನು ಯಾರನ್ನ ಹೋಲ್ತಾನೆ, ಇವನು ಮಾಮನ್ ಹೋಲ್ತಾನೆ, ಇವನು ಅತ್ತೆನ ಹೋಲ್ತಾನೆ ಅಂತ. ಸೊ ಹೋಲುವುದು ಅನ್ನೋದನ್ನು ಟೇಕ್ಸ್ ಆಫ್ಟರ್ ಅಂತ ಹೇಳಬಹುದು. 1 is correct. ಸಿ ಎಲ್ಲದರಲ್ಲೂ 1 ಇದೆ. ನನ್ ಆಫ್ ದ ಅಬವ್ನ ತೆಗಿಬಹುದು. ಹಿ ವಾಸ್ ರಿಲೆಕ್ಟೆಂಟ್ ಟು ಟೇಕ್ ಇನ್ ಎನಿ ಮೋರ್ ರೆಸ್ಪಾನ್ಸಿಬಿಲಿಟಿ. ಟೇಕ್ ಇನ್ ಆಗಲ್ಲ, ಟೇಕ್ ಆನ್ ಆಗುತ್ತೆ. ಅಂದರೆ ತಗೊಳ್ಳೋದು, ನನ್ನ ಮೇಲೆ ತಗೊಳ್ಳೋದು. ಸೊ 2 is ರಾಂಗ್. ಇದನ್ನು ಕ್ಯಾನ್ಸಲ್ ಮಾಡಬಹುದು. ಹಿ ಅಶ್ಯೂರ್ಡ್ ದ ಕ್ಲೈಂಟ್ ದ್ಯಾಟ್ ಹಿ ವುಡ್ ಟೇಕ್ ಔಟ್ ದ ಮ್ಯಾಟರ್ ಅಟ್ ದ ಫಸ್ಟ್ ಗಿವನ್ ಆಪರ್ಚುನಿಟಿ. ಟೇಕ್ ಅಪ್ ದ ಮ್ಯಾಟರ್ ಅಂದರೆ ಮ್ಯಾಟರ್ನ ತಗೊಳ್ಳೋದು. ಓಕೆ, ಸೊ 3 ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಸಿ 1, 2 and 1 ಓನ್ಲಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆಗಳು ಕ್ಲೋಸೆಸ್ಟ್ ಮೀನಿಂಗ್ ಸಿನಾನಿಮ್ಸಿನ ಪ್ರಶ್ನೆಗಳು ಬಂದಿದೆ. ಸಿ 5 ಪ್ರಶ್ನೆಗಳು ಸಿನಾನಿಮ್ಸಲ್ಲಿ ಬರ್ತಾ ಇದೆ. ನೀವು ಇಂಗ್ಲೀಷ್ ಗ್ರಾಮರಿನ ವೊಕ್ಯಾಬುಲರಿ ಇನ್ಕ್ರೀಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದ ಫ್ಯಾಕ್ಟ್ ದಟ್ ದ ಡೆಲಿಬರೇಷನ್ಸ್ ವೆರ್ ಕ್ಯಾರಿಡ್ ಔಟ್ ಇನ್ ಅ ಕಾರ್ಡಿಯಲ್ ಮ್ಯಾನರ್ ಪ್ಲೀಸ್ ದ ಓಲ್ಡ್ ಗಾರ್ಡ್ ವೆರಿ ಮಚ್. ಕಾರ್ಡಿಯಲ್ ಅಂದರೆ ಆರಾಮದಾಯಕವಾಗಿ ಈ ಎರಡೂ ಪಾರ್ಟಿಗಳ ಮಧ್ಯೆ ಯಾವುದೇ ಒಂದು ಘರ್ಷಣೆ ಇರಲಾರ್ದೆ ನಾನ್ ಕಾನ್ಫ್ಲಿಕ್ಟಿಂಗ್ ಅಂತ. ಜೌಸ್ಟ್ ಅಂತ ಅಲ್ಲ, ಅದು ಫೈಟಿಗೆ ರಿಲೇಟೆಡ್ ಆಗಿರೋದು. ಜಾಕ್ಯುಲರ್ ಅಂದರೆ ಜೋಕ್ ಮಾಡುವಂಥದ್ದು. ಕನ್ವೀನಿಯಲ್ ಇಸ್ ದ ರೈಟ್ ಆನ್ಸರ್. ಜಸ್ಟ್ಫುಲ್ ಅಂದರೆ ಎನರ್ಜೆಟಿಕ್ ಮ್ಯಾನರ್. ಓಕೆ, ದೆನ್ ಹಿಸ್ ವ್ಯೂಸ್ ಆನ್ ದ ಮ್ಯಾಟರ್ ಹ್ಯಾವ್ ಬೀನ್ ಇಂಪಂಗ್ಡ್ by those evaluating his role in the community as its erstwhile ruler. ಇಂಪಂಗ್ಡ್ ಅಂದರೆ ಯಾರೋ ಒಬ್ಬ ಪರ್ಸನ್ ಏನೋ ಒಂದು ಹೇಳಿದ್ದಾರೆ, ಆದರೆ ಅದನ್ನು ಚಾಲೆಂಜ್ ಮಾಡೋದು, ಡಿಟ್ಯಾಚ್ ಮಾಡೋದು, ಅಥವಾ ಟ್ರೈಂಗ್ ಟು ಪುಷ್ ಇಟ್ ಡೌನ್. ಓಕೆ, ಸೊ ಚಾಲೆಂಜ್ಡ್ ಈಸ್ ದ ಅಪ್ರೋಪ್ರಿಯೇಟ್. ಬಿಲಿಟಲ್ಲು, ಎನ್ಹ್ಯಾನ್ಸ್ ಟು, ಎಂಡ್ಯೂರ್ಡು ಖಂಡಿತ ಅಲ್ಲ. ಈಸ್ ಹಿಸ್ ಆಡ್ ಹೋಮಿನಮ್ comments on his colleague were considered egregious by those present. Egregious, let's say for example ಇದನ್ನು ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಟ್ರಂಪ್ಸ್ ಕಮೆಂಟ್ಸ್ ಆನ್ ಇಂಡಿಯಾ ಆ್ಯಂಡ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು USA ಈಸ್ egregious. ಅಂದರೆ ಏನೋ ಬಾಯಿಗೆ ಬಂದಿದ್ದು ಹೇಳೋದು, ಶಾಕಿಂಗ್ ಆದಂತಹ ಸ್ಟೇಟ್ಮೆಂಟ್ಸನ್ನು ಕೊಡೋದು, ಅದನ್ನು egregious ಅಂತಾರೆ. ಫ್ಲಾಗ್ರೆಂಟ್ ಅಥವಾ ಶಾಕಿಂಗ್, ಎಲಾಬರೇಟ್ ಅಲ್ಲ, ಅದನ್ನು ತುಂಬ ಮಾತಾಡೋದು, ಔಟ್ ಆಫ್ ಕಾಂಟೆಕ್ಸ್ಟ್ ಅಲ್ಲ, ಇಂಪ್ರಾಂಪ್ಟುನೂ ಅಲ್ಲ. ದೆನ್ ಒನ್ಸ್ he began to savor the taste of true wealth, he abandoned all his erstwhile ideas regarding social welfare and was subsequently labeled an apostate. ಸೋಷಿಯಲ್ ವೆಲ್ಫೇರ್ ಅಂದರೆ ಸಮಾಜವಾದಿ ಚಿಂತನೆಯನ್ನು ಇಟ್ಕೊಳ್ಳೋದು. ಆ ಚಿಂತನೆಯನ್ನು ಒಬ್ಬ ಪರ್ಸನ್ ಬಿಟ್ಟು ಟ್ರೂ ವೆಲ್ತಿನ ಟೇಸ್ಟ್ ಬಂದಮೇಲೆ ಅದನ್ನೆಲ್ಲ ಬಿಟ್ಟು ಅದರ ಕಡೆ ಹೋಗ್ತಾ ಇರುವಂಥದ್ದು. ಆ ಒಂದು ಬಿಲೀಫ್ಸ್ ಏನಿದೆ, ಬಿಲೀಫ್ ಸಿಸ್ಟಮಿನ ಬಿಟ್ಟು ಹೋಗೋದನ್ನು ಅಪೋಸ್ಟೇಟ್ ಅಂತ ಕರೀತಾರೆ. ಓಕೆ, ಇದು ಸಾಕಷ್ಟು ಮಂದಿಗೆ ಆಗಿದೆ. ಈಗೆಲ್ಲ ನೀವು ಮಾವೋಯಿಸ್ಟ್ಸ್ ಲೇಯಿಂಗ್ ಡೌನ್ ದೇರ್ ಆರ್ಮ್ಸ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂತ ಅವ್ರು ಏನೇನು ಕರೀತಾರೆ, ಅಪೋಸ್ಟೇಟ್ ಅಂತ. ಯಾಕಂದರೆ ಅದರಲ್ಲಿ ಇನ್ನೇನು ನಂಬಿಕೆ ಇಲ್ಲ ಅವ್ರಿಗೆ, ಅದರಿಂದ ಏನೂ ಸಿಕ್ಕಿಲ್ಲ. ಸಾಕಷ್ಟು ಕಮ್ಯುನಿಸ್ಟ್ ಲೀಡರ್ಸಲ್ಲಿ ಆ ರೀತಿಯಾದಂತಹ ಚಿಂತನೆಗಳಿದೆ ಸೋಷಿಯಲ್ ವೆಲ್ಫೇರಲ್ಲಿ. ಸೊ 19 an arrogant haughty person ಅಲ್ಲ, ಸೆಲ್ಫ್ ಇಂಪಾರ್ಟೆಂಟ್ ಪರ್ಸನ್ ಅಲ್ಲ, ರಿನೌನ್ಸರ್ ಆಫ್ ಲಾಂಗ್ ಹೆಲ್ಡ್ ಬಿಲೀವ್ಸ್. ತಪ್ಪು ಅಂತ ಅನ್ಸೋದು ಮನುಷ್ಯನ ಗುಣವೇ ಆ ಥರ. ಓಕೆ, ಸೊ ದೆನ್ ದ ಡಿಬೇಟ್ ಅರೌಂಡ್ ದ ಕಾರ್ಪೊರೇಟಿ ಆಫ್ ದ ಸೋಲ್ ಪ್ರೆಸೆಂಟ್ಸ್ ಎ ಕಂಪೆಲ್ಲಿಂಗ್ ಪ್ಯಾರಾಡಾಕ್ಸ್. ದಿಸ್ ಇಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶನ್. ಇದು ಗೊತ್ತಿಲ್ಲ ಅಂದರೆ ಬಿಟ್ಟುಬಿಡೋದು ಒಳ್ಳೆಯದು. ಕಾರ್ಪೊರೇಟಿ ಅಂತ ಅಂದರೆ ನಾವೇ ಆಪ್ಷನ್ಸ್ ಅನ್ನು ನೋಡೋಣ. ದ ಡಿಬೇಟ್ ಅರೌಂಡ್ ಸೋಲಿನ ಕಾರ್ಪೊರೇಟಿ ಪ್ರೆಸೆಂಟ್ಸ್ ಅ ಕಂಪೆಲ್ಲಿಂಗ್ ಪ್ಯಾರಾಡಾಕ್ಸ್ ಅಂದರೆ ಅದು ಪ್ಯಾರಾಡಾಕ್ಸ್ ಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದು ಆಗ್ತಾ ಇದೆ. ಓಕೆ, ಏನದು
ಕ್ವಾಲಿಟಿ ಆಫ್ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಸೋಲ್ ಇದೆಯಾ ಇಲ್ವಾ, ಫಿಸಿಕಲಿ ಸೋಲ್ ಇದೆಯಾ, ಕಾರ್ಪೊರೇಟಿ ಅಂದರೆ ಫಿಸಿಕಲಿ ಪ್ರೆಸೆಂಟ್ ಇದೆಯಾ, ಅದೇ ಒಂದು ಡಿಬೇಟು. ಆ ಡಿಬೇಟು ತುಂಬಾ ಪ್ಯಾರಾಡಾಕ್ಸಿಕಲ್ ಡಿಬೇಟು. ಯಾಕಂದರೆ ಅದು ಫಿಸಿಕಲಿ ಇದೆ ಅಂದರೆ ತೋರಿಸಿ ಅಂತ, ಫಿಸಿಕಲಿ ಇಲ್ಲ ಅಂದರೆ ಮನುಷ್ಯ ಅಂತ ಇಲ್ಲ ಇನ್ಮೇಲೆ ಅದು ಎಲ್ಲೋಯ್ತು ಅಂತ. ಓಕೆ, ಸೊ ಅದು ಕ್ವಾಲಿಟಿ ಆಫ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಕಲೆಕ್ಟಿವ್ ಕಾನ್ಷಿಯಸ್ನೆಸ್ಸು ಎಂಬಾಡಿಡ್ ಇನ್ ಡಿವೈನಿಟಿ, ಕಾರ್ಪೊರಲ್ ಎಕ್ಸಿಸ್ಟೆನ್ಸು ಅಲ್ಲ. ಇದರೊಂದಿಗೆ ಇಂಗ್ಲೀಷ್ ಗ್ರಾಮರಿನ ಪಾಠನ ಸಾಲ್ವ್ ಮಾಡಿದ್ದೀವಿ. ಬೇರೆ ಸೆಕ್ಷನ್ಸಿನ ಕ್ವೆಶನ್ಸು ಸಾಲ್ವ್ ಮಾಡಬೇಕು ಅಂದರೆ ಎಲ್ಲ ಕ್ವೆಶನ್ಸು ತುಂಬಾ ಸೊಗಸಾಗಿದೆ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಮುಂಬರುವ ಎಲ್ಲ ಎಕ್ಸಾಮ್ಸ್ಗಳಿಗೂ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಸಪೋರ್ಟಿಗೆ ಇಲ್ಲಿ ಧನ್ಯವಾದ.